ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಇದು ಬಂದು ಮಾರ್ನಿಂಗ್ ರೊಟೀನ್ ಏನಿದೆ ನಾರ್ಮಲಾಗಿ ರೊಟೀನ್ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊಸ ವರ್ಷ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಈಗ ಹೊಸ ವರ್ಷ ಇನ್ನು 10 ದಿವಸ ಆದಮೇಲೆ ಆಲ್ಮೋಸ್ಟ್ ಇವಾಗೆಲ್ಲ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಲ್ವ. ಸೊ ಅದಕ್ಕೋಸ್ಕರ ಎಲೆಗಳ್ಸನ್ನು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲೆಗಳ್ಸನ್ನು ಇಟ್ಕೊಂಡಿದ್ದೀನಿ. ಸೊ ಎಲೆಗಳ್ಸನ್ನು ವೈಬ್ರೇಷನ್ ತುಂಬ ಚೆನ್ನಾಗಿರುತ್ತೆ. ರಾಯರ ನಮ್ಮನೆಗೆ ಬಂದಮೇಲೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಅಂತಲೇ ಹೇಳ್ಬೋದು. ಬಟ್ ಆ ರಾಯರ ಸನ್ನಿಧಾನಕ್ಕೆ ಹೋಗಬೇಕು ಅಂದರೆ ಅನುಗ್ರಹ ಇರಬೇಕು ಅಂತ ಸುಮಾರು ಜನ ಹೇಳಿದ್ದಾರೆ. ನನಗೆ ಅದರದ್ದು ಎಫೆಕ್ಟ್ ಆಗಿದೆಯೋ ಇಲ್ವೋ ಅಂದರೆ ನಾನು ತುಂಬ ದಿವಸಗಳಿಂದ ಅಂದ್ಕೊಳ್ತಾ ಇದ್ದಿದ್ದಂತೂ ನಿಜ, ರಾಯರಿಗೆ ಹೋಗಬೇಕು, ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಬಟ್ ಏನೋ ಆಸ್ ಆಫ್ ಸಡನ್ನು ಅದು ಹೋಗೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ರಾಯರಿಗೆ ಎಷ್ಟೋ ಜನ ಈ ಊದುಬತ್ತಿ ಬೆಳಗಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಅದು ಯಾವುದೋ ಒಂದು ಪೇಜಲ್ಲಿ ನೋಡಿದೆ, ಏನಕ್ಕೆ ಬೆಳಗಬಾರ್ದು ಅಂತ ಹೇಳಿದ್ರು. ಸೊ ನಾರ್ಮಲಾಗಿ ಯಾವಾಗಲೂ ಗಂಧದ ಕಡ್ಡಿಲೇ ಬೆಳಗ್ತಾ ಇದ್ದಿದ್ದು. ಸೊ ಇವಾಗ ರಾಯರು ನಮ್ಮ ಮನೆಗೆ ಬಂದಮೇಲೆ ಸ್ವಲ್ಪ ಗಂಧದ ಕಡ್ಡಿ ರಾಯರಿಗೆ ಮಾತ್ರ ಬೆಳಗಲ್ಲ, ಮಿಕ್ಕಿದ ಎಲ್ಲ ದೇವರುಗಳಿಗೂ ಬೆಳಗಿ ತುಪ್ಪದ ಆರತಿ ನಾರ್ಮಲಾಗಿ ಬೆಳಗ್ತೀನಿ. ಸೊ ಏನಕ್ಕೆ ನಾವು ಯೂಸ್ ಮಾಡಬಾರ್ದು ಅಂದರೆ ಅದರಲ್ಲಿ ಬಿದಿರಿಂದ ಯೂಸ್ ಮಾಡಿರ್ತಾರಂತೆ ಗಂಧದ ಕಡ್ಡಿ. ಸೊ ಅದಕ್ಕೋಸ್ಕರ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗ ಆಗೋವಂಥದ್ದು ಒಂದು ಡಿಶ್ಶು ರೆಡಿ ಮಾಡ್ಕೊಬೋಣ ಅಂತ ಅಂದ್ಕೊಂಡು, ಸೊ ಇವಾಗಂತೂ ಅವರೆಕಾಳು ಮತ್ತು ಹಸಿ ಬಟಾಣಿದು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅವಲಕ್ಕಿಗೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡೋಣ ಅಂತ. ಅವಲಕ್ಕಿ ಉಪ್ಪಿಟ್ಟಿಗೆ ನಾವು ನಾರ್ಮಲಾಗಿ ಆಯಿಲು ಸಾಸಿವೆ ಎಲ್ಲ ಹಾಕ್ಕೊಳ್ತೀವಿ. ಸ್ವಲ್ಪ ಇಲ್ಲಿ ನಾನು ಆನಿಯನ್ ಸ್ಕಿಪ್ ಮಾಡಿದ್ದೀನಿ. ಆನಿಯನ್ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ನಾರ್ಮಲಾಗಿ ನಾವು ಆನಿಯನ್ ಆ್ಯಡ್ ಮಾಡಿದಾಗ ಯಾವ್ದು ರೀತಿ ಟೇಸ್ಟ್ ಬರುತ್ತೆ ಅಂತ ನೋಡ್ಕೊಂಡಿದ್ದೀನಿ. ಸೊ ಆನಿಯನ್ ಇಲ್ಲದೇ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬಂತು. ಸೊ ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ. ಸೊ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ರೆ ಮಕ್ಕಳಂತೂ ತೆಗೆದು ಆಚೆ ಇಡ್ತಾನೆ ಇರ್ತಾರೆ. ಕೂದಲು ಒಳ್ಳೇದು ಅಂತ ಹೇಳಿದ್ರೆ ತಿನ್ನಪ್ಪ ಅಂತಂದರೆ ಅದೆಲ್ಲ ಕೇಳೋದೇ ಇಲ್ಲ, ತೆಗೆದು ಸೈಡ್ಗೆ ಇಡೋದಷ್ಟೇ. ಮೆಣಸಿನ್ಕಾಯಿ ಯಾವ ರೀತಿ ತೆಗೆದು ಆಚೆ ಇಡ್ತೀವೋ ಆ ರೀತಿ. ಸೊ ಇದಕ್ಕೆ ನಾವು ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತಲೇ ಹೇಳ್ಬೋದು. ನಾವು ಇದಿಲ್ಲ ಅಂದರೆ ನಾವು ಹೆಸ್ರು ಕಾಳು ಇರುತ್ತಲ್ಲ, ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ. ಟೇಸ್ಟು ಕೂಡ ಹಾಗೆ ಚೆನ್ನಾಗಿರುತ್ತೆ. ಸನ್ನಿಧಿಗೆ ಅವಲಕ್ಕಿಗೆ ಕಡಲೆಬೀಜ ಹಾಕಿರಲೇಬೇಕು. ಒಂದೊಂದು ಗುಕ್ಕಿಗೂ ಸಹ ಅವಳು ಅವಲಕ್ಕಿಗೆ ಒಂದೊಂದು ಕಡಲೆಬೀಜ ಆ್ಯಡ್ ಮಾಡ್ಕೊಳ್ತಾಳೆ. ಸೊ ಅದಕ್ಕೋಸ್ಕರ ಅವಲಕ್ಕಿಗೆ ಕಡಲೆಬೀಜ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಅವಲಕ್ಕಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ನೆನೆಸಿಟ್ಕೊಂಡು, ಸೊ ಇವಾಗ ಅದನ್ನ ನೆಂದಾದಮೇಲೆ ಸ್ವಲ್ಪ ಮೀಡಿಯಮಾಗಿ ನೆಂದಿರುತ್ತೆ. ಸೊ ಬಾಯ್ಲ್ ಮಾಡ್ತೀವಲ್ವ ಸ್ವಲ್ಪ ವಾಟರ್ ಹಾಕಿ, ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಒಂದು 75% ಅಷ್ಟು ನಾನು ನೆನೆಸ್ಕೊಂಡು ಅದನ್ನ ಸೋರಿಸ್ಕೊತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಎಲ್ಲ ತಗೊಂಡಾದಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಾವು ಸಂಕಷ್ಟ ಚತುರ್ಥಿ ದಿವಸ ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡದೆ ನಾವು ತಿಂಡಿಗಳನ್ನ ಮಾಡ್ಕೊಳ್ತೀವಿ ಅಲ್ವಾ. ಸೊ ಆವಾಗ ನಾನು ಇದನ್ನು ಟ್ರೈ ಮಾಡಿದ್ದು. ನಾರ್ಮಲಾಗಿ ಈರುಳ್ಳಿ ಹಾಕೋದ್ಕಿಂತ ಈರುಳ್ಳಿ ಇಲ್ಲದೇ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಬರಲಿ ಅಂತ. ಅವಲಕ್ಕಿ ಸ್ವಲ್ಪ ಡಯಟ್ಗೂ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಇದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ, ಬಟ್ ತುಂಬ ಒಳ್ಳೆಯದು ಹೆಲ್ತಿಗೆ. ಆದರೆ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಹೆಲ್ತು ಕೂಡ ತುಂಬ ಒಳ್ಳೆಯದು. ಸೊ ಇವಾಗೆಲ್ಲ ಆಯಿತು, ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನಾನು ಟೇಸ್ಟ್ ಬರಲಿ ಅಂತ ಸ್ವಲ್ಪ ಗರಂ ಮಸಾಲಾನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಅದ್ರ ಜೊತೆ ಹೊಂದ್ಕೊಳ್ಬೇಕು. ನಾನು ಲಾಸ್ಟ್ ಒಂದು M5 ಮಲ್ಗೋದಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ನಮ್ಮ ಸನ್ನಿಧಿಗೆ ಒಂದು ಆಟಕ್ಕೆ ಪ್ಲೇ ಆಡೋದಕ್ಕೆ ಕರ್ಕೊಂಡೋಗಿದ್ದೆ. ನಾನು ಆಲ್ರೆಡಿ ಹೇಳಿದ್ದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾರ ಶೇರ್ ಮಾಡ್ತೀನಿ ಅಂತ. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಕರ್ಕೊಂಡು ಹೋಗುವಂಥ ತುಂಬ ಆಟ ಮಾಡ್ತಾನೆ ಇದ್ಲು.
ಸೊ ಇನ್ನೊಂದು ಸತಿ ಯಾವಾಗಾರ ಪ್ಲೇ ಕಾರ್ಡ್ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದೆ. ಸೊ ಇವಾಗ ಅವಲಕ್ಕಿ ಎಲ್ಲ ಸೋಸಿಟ್ಕೊಂಡಿರೋದನ್ನ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಕ್ವಾಂಟಿಟಿ ಎಷ್ಟು ಬೇಕಷ್ಟು ಸ್ವಲ್ಪ ಇದ್ರ ಮೇಲೆ ವಾಟರ್ ಚಿಮ್ಮಿಸಿ ನಾವು ಸ್ವಲ್ಪ ಹದ ಬರಬೇಕಲ್ಲ, ಸಾಫ್ಟಾಗಿ ಬರಬೇಕು ಅಂದರೆ. ಒಬ್ಬೊಬ್ಬರಿಗೆ ಇದು ಸಾಫ್ಟಾಗಿ ಇದ್ದರೆ ಎಷ್ಟು ಇಷ್ಟಪಡಲ್ಲ, ಸ್ವಲ್ಪ ಒಬ್ಬೊಬ್ಬರು ಉದುದ್ರಾಗೆ ಚೆನ್ನಾಗಿರಬೇಕು ಅಂತಾರೆ. ಸೊ ನಮ್ಮನೇಲಿ ಸ್ವಲ್ಪ ಸಾಫ್ಟಾಗಿದ್ದರೆ ಅಕಸ್ಮಾತ್ ಮಿಡಲಲ್ಲಿ ಮಧ್ಯಾಹ್ನ ಬಾಕ್ಸ್ಗೆ ಹಾಕೋದಕ್ಕೂ ಸಹ ಸ್ವಲ್ಪ ಸಾಫ್ಟಾಗಿರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇವಾಗ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಮ್ಮದು ಅವಲಕ್ಕಿ ಉಪ್ಪಿಟ್ಟು ಬಟಾಣಿ ಹಾಕಿ ಮಾಡಿರೋದು ಸೀಸನಲ್ ಅಂತಲೇ ಹೇಳ್ಬೋದು. ಇವಾಗ ಅವರೆಕಾಳು ಹಸಿಕಾಳನ್ನ ಹಬ್ಬರ ಇರೋದ್ರಿಂದ ಏನಾರ ಒಂದು ಸ್ಪೆಷಲ್ಲು ಡಿಶಸ್ಗೆ ಕಾಳುಗಳನ್ನ ಆ್ಯಡ್ ಮಾಡೇ ಮಾಡ್ತೀವಿ. ಸೊ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದು ಬಿಸಿ ಸಣ್ಣ ಉರಿಲಿ ಇಟ್ಟಿರ್ತೀನಿ. ಸ್ವಲ್ಪ ಅದೆಲ್ಲ ಹಾಕಿ ನೀಟಾಗಿ ಬಾಯ್ಲ್ ಆಯಿತು. ಸೊ ಇವಾಗ ನಮ್ಮ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ತಿನ್ನೋದಕ್ಕೆ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಟ್ರೈ ಮಾಡಿದರೆ. ಸೊ ಫೈನಲಿ ಎಲ್ಲ ತಿಂಡಿ ಪ್ರಿಪ್ರೇಷನ್ ಮುಗಿಸ್ಕೊಂಡ್ವಿ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಅದೇ M5 ಮಾಲ್ನಲ್ಲಿ ಒಂದು ಜಂಪಿನ್ ಅನ್ನೋದಿದೆಯಲ್ಲ, ಸೊ ಅದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದರದ್ದು ವೀಡಿಯೋನ ಇವಾಗ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇವಾಗ ನಾವು ಬಂದಿರೋದು ಜಸ್ಟ್ ಜಂಪಿನ್ ಅಂತ ನೋಡ್ತಾ ಇರ್ಬೋದು. ಸೊ ಇವಾಗ ಸನ್ನಿಧಿಗೆ ಅಲ್ಲಿ 700 ಪೇ ಮಾಡಿಬಿಟ್ಟು ಒಂದು ಸಾಕ್ಸ್ ಕೊಡ್ತಾರೆ. 1 hour ಅಂತ ಅಷ್ಟೇ. 1 hourಗೆ ಅವಳು ಒಳಗಡೆ ಏನೋ ಓದ್ಲು, ಅಲ್ಲಿ ಆಟ ಆಡೋದಕ್ಕೆ ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ಲು ತುಂಬ ಹೊತ್ತು. ಯಾಕೆಂದರೆ ತುಂಬ ಪ್ಲೇಯಿಂಗ್ ಎಲ್ಲ ಒಳಗಡೆನೇ ಇದೆಲ್ಲ, ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಬ್ಲ್ಯಾಂಕ್ ಆಗಿಬಿಟ್ರು ಅಂತಲೇ ಹೇಳ್ಬೋದು. ಡೆಕೋರೇಷನ್ ಆಗಿರ್ಬೋದು, ಮಕ್ಕಳನ್ನ ಅಟ್ರಾಕ್ಷನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಳಗಡೆಯಲ್ಲಿ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅರೌಂಡ್ ಅಬೌವ್ 3 years ಎಬೋ ಇರೋ ಮಕ್ಕಳುಗಳಿಗೆ ಪ್ಲೇ ಆಡೋಕ್ಕೆ ಒಳಗಡೆ ಅವಕಾಶ ಇದೆ. ಬಟ್ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಸಹ ಮಕ್ಕಳನ್ನ ನೋಡ್ಕೊಳ್ತಾರೆ, ಒಳಗಡೆ ಆಡಿಸ್ತಾರೆ. ತುಂಬ ಚಿಕ್ಕ ಮಕ್ಕಳುಗಳ ಅಕಸ್ಮಾತ್ ಆಡೋಕ್ಕಾಗಿಲ್ಲ ಅಂದರೆ ಆ ಮಕ್ಕಳನ್ನೆಲ್ಲ ಅವರೇ ಹ್ಯಾಂಡಲ್ ಮಾಡಿ ಎಲ್ಲ ಪ್ರತಿಯೊಂದು ಆಟನೂ ಆಡಿಸಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ಬಟ್ ಎಲ್ಲ ಗೊತ್ತಿರೋ ಮಕ್ಕಳುಗಳು ಅವರೇ ಇಂಡಿವಿಜುವಲ್ ಆಗಿ ಎಲ್ಲ ಆಡ್ಕೊಳ್ತಾಯಿದ್ರು. ಸನ್ನಿಧಿ ಒಂದೊಂದು ಆಟನೇ ಆಡ್ಕೊಳ್ತಾ ಬರ್ತಿದ್ಲು. ಖುಷಿಗೂ ಹೇಳ್ದೆ ಹೋಗು ಅಂದರೆ ಅವಳಿಲ್ಲ, ನಾನು ಹೋಗಲ್ಲ ಬೇಡ ಅಂದ್ಲು. ಸೊ ಹಾಗೆ ಒಂದೊಂದೇ ನೋಡಿಕೊಂಡು ಅವಳು ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಎಲ್ಲ ಪ್ರತಿಯೊಂದನ್ನು ನೋಡ್ಕೊತಾ ಬಂದಳು. ಅಲ್ಲಿ ಮೇಲೆ ಹೋಗ್ತಾ ಇದ್ದಾಳೆ. ಎಲ್ಲ ಜಾಲರಿ ಹಾಕಿದ್ದಾರಲ್ವ, ಅಷ್ಟು ನೀಟಾಗಿ ಕಾಣ್ತಾ ಇರಲ್ಲ. ಸೊ ನಾನು ಎಷ್ಟಾಗುತ್ತೋ ಅಷ್ಟನ್ನ ಒಂದು ಫೋಕಸ್ ಮಾಡಿದೆ. ಈ ವಿಡಿಯೋ ನೋಡಿದಾಗೆಲ್ಲ ಅವಳು ಪದೇ ಪದೇ ಹೇಳ್ತಿರ್ತಾಳೆ, ತುಂಬ ಫನ್ನಾಗಿತ್ತಮ್ಮ, ಚೆನ್ನಾಗಿತ್ತು, ನನಗೆ ಇನ್ನೊಂದ್ಸತಿ ಕರ್ಕೊಂಡು ಹೋಗಮ್ಮ ಅಂತಲೇ ಇರ್ತಾಳೆ. ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಕ್ಳಿಗಂತೂ ಏನೋ ಒಂಥರ ಖುಷಿ ಆಗುತ್ತಲ್ವ ಈ ಥರ ಪ್ಲೇ ಏರಿಯಾ ಕಡೆ ಇಷ್ಟು ಕಲರ್ಫುಲ್ ಆಗಿರೋದು, ಯುನೀಕ್ ಪ್ಯಾಟ್ರನಲ್ಲಿ ಮಾಡಿರೋ ಅಂಥದ್ದು. ಹಾಗೆ ನಾವಿಲ್ಲಿ ನೋಡ್ತಾ ಇರೋದು ಬಲೂನ್ದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನಾನಲ್ಲಿ ವಿಚಾರಿಸಿದಾಗ ಇಲ್ಲಿ ಬರ್ಡೇನೂ ಸಹ ಮಾಡ್ಕೊಳ್ಬೋದಂತೆ. ಬಟ್ ನನಗೆ ನಾನಲ್ಲಿ ಹೋದಾಗ ವಿಚಾರಿಸೇ ಇರಲಿಲ್ಲ ನನಗೆ ಇದು. ಬಟ್ ಇವಾಗ ನಾನು ರೀಸೆಂಟಾಗಿ ಹೋಗಿದ್ದಾಗ ಕೇಳಿದೆ, ಮತ್ತೆ ಆವಾಗ ಹೇಳಿದಾಗ ಅದೇ ಈ ಥರ ಎಲ್ಲ ಬರ್ಡೇ ಪಾರ್ಟೀಸ್ಗಳು ಮಕ್ಕಳುಗಳಿಗೆ ಅಲೋವ್ ಇದೆ, ಮಾಡ್ಕೊಳ್ಬೋದು. ಚಾರ್ಜಸ್ ಅವೈಲೇಬಲ್ ಏನಿರುತ್ತೆ ಅದ್ರ ಪ್ರೈಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನೇನು ಒಂದು ಕೂಪನ್ ಥರ ಇರುತ್ತೆ, ಅದಕ್ಕೆ ಇಷ್ಟಿಷ್ಟು ಇನ್ಕ್ಲೂಡಿಂಗ್ ಇರುತ್ತೆ, ಒಂದು ಕೇಕ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಇನ್ಕ್ಲೂಡಿಂಗ್ ಇರುತ್ತೆ ಅಂತ ಹೇಳಿದ್ರು. ಸೊ ಓಕೆ, ಈಗ ಆಲ್ರೆಡಿ ಆಗೋಗಿದ್ದೆಲ್ಲ ನೆಕ್ಸ್ಟ್ ನೋಡೋಣ ಅಂದ್ಕೊಂಡು ಅವಳು ಸುಮ್ಮನೆ ನೋಡ್ತಾ ನಿಂತಿದ್ಲು, ನನಗೆ ಹಾಯ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಇದ್ಲು. ಸೊ 1 hour ಮಕ್ಕಳಿಗೆ ಏನೂ ಸಾಕಾಗಲ್ಲ ಇಲ್ಲಿರೋ ಪ್ಲೇನ ಆಟ ಆಡೋಕ್ಕೆ. ನೋಡೋದ್ರಲ್ಲೇ ಸುಮಾರು ಒಂದು 1/4 ಗಂಟೆ ಟೈಮ್ ವೇಸ್ಟ್ ಮಾಡ್ತಾರೆ. ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ಯೋಚನೆ ಮಾಡ್ಕೊಳ್ತಾ ಇರ್ತಾರೆ. ಸೊ ನಾನು ಮಿಡಲಲ್ಲಿ ಅವಳಿಗೆ ಕರೆದು ಅದನ್ನು ಆಡು ಇದನ್ನು ಆಡು ಅಂತ ಹೇಳ್ತಾ ಇದ್ದೆ. ಜಸ್ಟ್ ತುಂಬ ಫನ್ನಾಗಿತ್ತು ಅಂತ. ಅವಳಂತೂ ತುಂಬ ಖುಷಿಯಾಗಿದ್ಲು ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಂತೂ ಕೂತ್ಕೊಂಡು ಒಂದು ಕಡೆ ಆ ಜಲ್ಲಿಗಳ ಥರ ಇರೋದು, ಫಾರ್ಮ್ ಥರ ಇರೋದನ್ನೆಲ್ಲ ಪ್ಲೇ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಆಡ್ತಿದ್ರು. ಇವಳು ಸ್ವಲ್ಪ ಹೊತ್ತು ನೋಡೋದು, ನಮ್ಮಮ್ಮ ಅಂತ ಅನ್ನೋದು ಎಲ್ಲ ಪ್ರತಿಯೊಂದು ಮಾಡ್ಕೊತ. ಸೊ ನಾನು ಅಲ್ಲಿ ಹೋಗಪ್ಪ ಬೇರೆ ಪ್ಲೇ ಎಲ್ಲ ಇದೆ, ಎಲ್ಲ ಆಡು ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಒಂದೊಂದನ್ನೇ ನೋಡ್ಕೊಂಡು ಹೋಗ್ತಾನೆ ಇದ್ಲು. ಎಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಎಲ್ಲಿ ಹೋಗಬೇಕು ಏನು ನೋಡಿಕೊಂಡು ನಾನು ಅಲ್ಲಿ ಹೋಗಪ್ಪ
ಇಲ್ಲೋಗಪ್ಪ ಈ ಥರ ಆಟ ಇದೆ, ಅಲ್ಲಿ ಮೇಲೆ ಹೋಗು ಅಂತೆಲ್ಲ ಅವಳಿಗೆ ಹೇಳ್ತಾ ಇದ್ದೆ. ಅಲ್ಲಿ ಸ್ವಲ್ಪ ನಮಗೂ ಕೂಡ ಅಷ್ಟು ಕಾಣೋದಿಲ್ಲ ಸ್ವಲ್ಪ ಒಳಗಡೆ ಎಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಅವಳು ಪ್ಲೇ ಯಾವ್ದು ಆಡ್ತಾಳೋ ಅದನ್ನೆಲ್ಲ ಆಡಿಸ್ದೆ. ಈ ಮಕ್ಕಳಿಗೆ ಜಾಸ್ತಿ ಹೆಣ್ಮಕ್ಳಿಗೆ ಅಂದರೆ ಅಟ್ರ್ಯಾಕ್ಷನು ಪಿಂಕ್ ಕಲರು, ಸ್ವಲ್ಪ ಯೆಲ್ಲೋ ಕಲರು. ಗಂಡು ಮಕ್ಳಿಗೆ ಅಟ್ರ್ಯಾಕ್ಷನು ಸ್ವಲ್ಪ ಬ್ಲೂ ಕಲರು. ಸೊ ಅದಕ್ಕೋಸ್ಕರನೇ ನೋಡಿ ಅವರು ಯೆಲ್ಲೋ ಆ್ಯಂಡ್ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲೇ ಮಾಡಿದ್ದಾರೆ. ಮಕ್ಳಿಗೆ ಯಾವ ಕಲರ್ ಜಾಸ್ತಿ ಅಟ್ರ್ಯಾಕ್ಷನ್ ಆಗುತ್ತೆ, ಸೊ ಅದೇ ಅವ್ರಿಗೆ ತಿಳ್ಕೊಂಬಿಟ್ಟಿರ್ತಾರಲ್ವ ಮಕ್ಕಳನ್ನ ಹೆಂಗೆ ಅಟ್ರ್ಯಾಕ್ಟ್ ಮಾಡೋದು ಅಂತ. ಸೊ ಇದು ಸಹ ತುಂಬ ಚೆನ್ನಾಗಿತ್ತು. ಬಾಲ್ ಬಿಟ್ಟಿರೋದು ಮೇಲೋಗಿ ಮತ್ತೆ ರಿಟರ್ನ್ ಬ್ಯಾಕ್ ಬರೋದು. ಸ್ವಲ್ಪ ಇಂಟ್ರೆಸ್ಟಾಗಿ ಯಾವುದೊಳಗೆ ಇಂಟ್ರೆಸ್ಟ್ ಅನಿಸ್ತಿತ್ತು ಅದನ್ನೆಲ್ಲ ಆಡ್ಕೊತಾ ಇದ್ದು. ಅವಳ ಅಕ್ಕನ ಮಧ್ಯದಲ್ಲಿ ಕರಿತಾ ಇದ್ಲು, ಬಾರಕ್ಕ ನನ್ನ ಜೊತೆ ಪ್ಲೇ ಮಾಡು ಬಾ ಜೊತೇಲಿ ಅಂತ. ಸೊ ಇವಳು ಹೋಗು ಅಂದರೆ ಹೋಗ್ತಾ ಇರಲಿಲ್ಲ. ಅಯ್ಯೋ ನನ್ನ ಚಿಕ್ಕ ಮಕ್ಕಳನ್ನ ಆಟ ಆಡೋಕ್ಕೆ ನಾನು ಅಷ್ಟು ಚಿಕ್ಕ ಚಿಕ್ಕ ಪ್ಲೇ ಎಲ್ಲ ನಾನು ಯಾಕೆ ಆಡೋಕ್ಕೆ ಹೋಗಲಿ ಅಂತ. ಸೊ ಅವಳು ಹೋಗ್ತಾ ಇರಲಿಲ್ಲ. ಸೊ ಹಾಗೆ ಎಷ್ಟಾಗುತ್ತೆ ಅಷ್ಟು ಆಡಪ್ಪ ಅಂತ ಹೇಳಿಕೊಂಡು ಅವಳಿಗೆ ನೋಡಿ ಇಲ್ಲೆಲ್ಲ ಮೇಲುಗಡೆ ಎಲ್ಲ ಸರ್ಕಲ್ ಇದೆ, ಒಳಗಡೆ ಎಲ್ಲ ಹೋಗಿ ಬರ್ಬೋದು. ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಡಿಸೈನು ಅಷ್ಟೇ ಒಂಥರ ಯುನೀಕ್ ಪ್ಯಾಟರ್ನಲ್ಲಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಪೋಸ್ಟರ್ ಹಾಕಿದಾರಲ್ಲ, ಅಲ್ಲಿ ಸೆಲೆಬ್ರೇಟ್ ಬರ್ಡೇಸು ಪಾರ್ಟೀಸ್ಗಳು ಮಕ್ಕಳುಗಳಿಗೆ ಮಾಡ್ಬೋದು ಅಂತ ಹಾಕಿದರು. ಬಟ್ ನೋಡೋಣ ನೆಕ್ಸ್ಟ್ ಇಯರ್ ಯಾವ ರೀತಿ ಪ್ಲ್ಯಾನ್ ಮಾಡೋದು, ಆವಾಗ ಖಂಡಿತವಾಗೂ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಇದಾದಮೇಲೆ ಸ್ವಲ್ಪ ಈ ಸ್ವಿಂಗ್ ಥರ ಇರೋದೆಲ್ಲ ಇತ್ತು, ಜಾರಬಂಡಿದು ಆಡೋದೆಲ್ಲ ಹೋಗ್ತೀನಿ ಅಲ್ಲೊಂದು ಸ್ವಲ್ಪ ಹೊತ್ತು ಪ್ಲೇ ಮಾಡಿಕೊಂಡ್ಲು. ಮುಂಚೆ ನಾವು ಈ ಥರ ಎಲ್ಲ ಹೋಗಿ ಆಡ್ಸೋದಕ್ಕೆ ತುಂಬ ಕಡೆ ಪಾರ್ಕ್ಗಳಲ್ಲಿ ಫೆಸಿಲಿಟಿ ಇರ್ತಿತ್ತಲ್ವ, ಸೊ ಅಲ್ಲಿಗೆಲ್ಲ ಕರ್ಕೊಂಡೋಗಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಬರ್ತಾಯಿದ್ವಿ. ಈಗಂತೂ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಒಳಗಡೆ ಇನ್ಸೈಡ್ ಎಲ್ಲ ರೀತಿ ಮಕ್ಕಳು ಬೇಕಾಗಿರೋದಾಗಿರ್ಬೋದು ಪ್ರತಿಯೊಂದು ಇನ್ಸೈಡಲ್ಲೇ ಅವೈಲೇಬಲ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ವೀಕೆಂಡ್ ಅಂತ ಕಾಯೋದೇ ಇಲ್ಲ, ವೀಕ್ ಡೇಸ್ ಆಗಿರ್ಬೋದು ವೀಕೆಂಡ್ ಆಗಿರ್ಬೋದು ಎಲ್ಲ ಪ್ರತಿ ಡೇನೂ ಅಲ್ಲಿ ಎಂಜಾಯ್ ಮಾಡ್ಕೊಳ್ತಾರೆ. ಬಟ್ ಈ ಥರ ವೀಕೆಂಡಲ್ಲಿ ಒನ್ ಡೇ ಒಂದು 2 ಅವರ್ಸಲ್ಲಿ ನಮಗೊಂದು ಮಕ್ಳಿಗೊಂದು ಥರ ಫನ್ ಥರ ಇರಲಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂಥರ ಕಲರ್ಫುಲ್ಲಾಗಿ ಒಂದು ಏನೋ ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗಿದ್ದೀವಿ ಅನ್ನೋ ಥರ ಫೀಲ್ ಆಗಬೇಕು ಅಂದರೆ ಬೆಂಗಳೂರಲ್ಲಿ ನೀವೇನಾರ ವಿಸಿಟ್ ಮಾಡಿದ್ರೆ ಖಂಡಿತವಾಗೂ M5 ಮಾಲಲ್ಲಿ ಜಸ್ಟ್ ಜಂಪಿನ್ ಅನ್ನೋದು ಒಂದು ಇದೆ. ಸೊ ಬನ್ನಿ ಒಂದು ಸರ್ತಿ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಪ್ಲೇ ಮಾಡಿಸ್ಕೊಂಡು ಸ್ವಲ್ಪ ಅವ್ರಿಗೂ ಕೂಡ ಮೈಂಡ್ ಚೆನ್ನಾಗಾಗುತ್ತೆ ಅಂತ. ಸೊ ಎಷ್ಟಾಗುತ್ತೋ 1 ಅವರಲ್ಲಿ ಅವಳು ಪ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತನಕ ಎಲ್ಲ ಪ್ಲೇ ಮಾಡಿಕೊಂಡ್ಳು. ಇದು ಒಂದು ಎಲ್ ಶೇಪಲ್ಲಿ ಒಂಥರ ಥೀಮ್ನಲ್ಲಿ ಮಾಡಿದ್ದಾರೆ. ಒಂದು ಎಲ್ ಶೇಪಲ್ಲಿ ಬರುತ್ತೆ, ಒಂದು ಲೈನಲ್ಲಿ ಒಂದು ಪ್ಲೇ ಆಡೋಂಥದ್ದು ಇದೆ. ನೆಕ್ಸ್ಟ್ ಈ ಸೈಡು ಸ್ವಲ್ಪ ಲೆಫ್ಟ್ ಸೈಡ್ ಬಂದರೆ ಜಂಪಿಂಗ್ ಮಾಡೋಂಥದ್ದು, ಕ್ಲೈಂಬಿಂಗ್ ಮಾಡೋಂಥದ್ದು, ಆ ಥರ ಪ್ರತಿಯೊಂದು ಥಿಂಗ್ಸ್ ಇರೋದು ಆಟ ಆಡೋದು ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು. ಸೊ ಇಷ್ಟು ಇಲ್ಲಿ ಎಲ್ಲ ಆಡ್ಕೊಂಡ್ರು. ಇಷ್ಟೆಲ್ಲ ಆಡೋದಕ್ಕೆ 1 ಅವರ್ ಹತ್ತತ್ರ ಕಂಪ್ಲೀಟ್ ಆಗೋಕ್ಕೆ ಬಂದುಬಿಡ್ತು. ಹಾಫ್ ಆನ್ ಅವರಲ್ಲಿ ಇದೆಲ್ಲ ಪ್ಲೇ ಎಲ್ಲ ಆಡಿಕೊಂಡು ಇನ್ನು ಮಿಕ್ಕಿದ ಹಾಫ್ ಆನ್ ಅವರ್ ಇತ್ತು ಅಷ್ಟೇ. ಸೊ ನಾವು ಆದಷ್ಟು ಬೇಗ ಬೇಗ ಎಲ್ಲ ಆಟಗಳು ಕಂಪ್ಲೀಟ್ ಮಾಡ್ಕೊಳ್ಳೋ ಥರ ಹೇಳ್ತಾನೆ ಇದ್ದೆ. ತುಂಬ ಚಿಕ್ಕ ಮಕ್ಕಳಿದ್ರೆ ಪೇರೆಂಟ್ಸು ಸಹ ಇದೆ ಅನಿಸುತ್ತೆ. ಸ್ವಲ್ಪ ಒಂದು 2-3 ಪೇರೆಂಟ್ಸು ಕೂಡ ಒಳಗಡೆ ನಿಂತ್ಕೊಂಡು ಮಕ್ಕಳನ್ನ ನೋಡ್ಕೊಳ್ತಾ ಇದ್ರು. ಸೊ ನಮ್ಮ ಸನ್ನಿಧಿ ಅವಳೇ ಇಂಡಿವಿಜುವಲಾಗಿ ಹೋಗಿ ಆಡ್ತೀನಿ ಅನ್ಲಲ್ವ ಅಂತ ನಾವೇನು ಹೋಗೋಕ್ಕೆ ಹೋಗಿಲ್ಲ. ಇನ್ನು ಇದೆಲ್ಲ ಜಂಪಿಂಗ್ ಇತ್ತು, ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಇದೊಂದು ಸ್ವಲ್ಪ ಹೊತ್ತೆಲ್ಲ ಆಡಿಕೊಂಡು ಇನ್ನು ನೆಕ್ಸ್ಟು ಕ್ಲೈಂಬಿಂಗ್ ಹೋಗ್ತೀನಮ್ಮ, ಕ್ಲೈಂಬಿಂಗ್ ಆಡ್ತೀನಿ ಅಂತ ಕ್ಲೈಂಬಿಂಗ್ದಕ್ಕೆ ಹೋದ್ಲು. ಅಲ್ಲಿ ಎಲ್ಲ ಸ್ಪಾಂಜ್ ಟೈಪೆಲ್ಲ ಇಟ್ಟಿದ್ದಾರೆ, ಬಿದ್ದರೂ ಕೂಡ ಏನೂ ಹರ್ಟ್ ಆಗೋಲ್ಲ. ಸೊ ಆ ಥರ ಎಲ್ಲ ಚೆನ್ನಾಗಿ ಮಾಡಿದರು ಕಲರ್ಫುಲ್ಲಾಗಿ. 1 ಅವರಲ್ಲಿ ನಮಗೊಂದು ಮೈಂಡು ಒಂದು ಏನೋ ಬೇರೆ ಲೋಕಕ್ಕೆ ಹೋಗಿ ಬಂದಂಥರ ಫೀಲ್ ಆಗುತ್ತೆ. ಸೊ ಇಲ್ಲೇ ಬೆಂಗಳೂರಲ್ಲಿ ಯಾರು ನೀವು ವಿಸಿಟ್ ಮಾಡಿದ್ರೆ ಹೊರಗಡೆ ಇರೋರು ಈ ಪ್ಲೇಸಸ್ಗೆ ಒಂದು M5 ಮಾಲಲ್ಲಿ ಇದು ಜಸ್ಟ್ ಜಂಪಿನ್ ಅನ್ನೋದೊಂದಿದೆ. ಸೊ ವಿಸಿಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು, ಬಾಯ್.